ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ನೋಡಿ, ಇವತ್ತು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಕು. ಟೈಮ್ ಆಯಿತು, ಆಲ್ರೆಡಿ 9:30 ಆಯಿತು. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಕು, ಅದಕ್ಕೆ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಜಾಸ್ತಿ ಬಿಸಿಲು ಬೇರೆ ನೋಡಿ, ಬಿಸಿಲು ಜಾಸ್ತಿ ಆದಾಗ ಕೂತ್ಕೊಳಕ್ಕೆ ಹೋಗಲ್ಲ, ಮೇಲ್ಗಡೆಗೆ ಅಷ್ಟೊಂದು ಬಿಸಿಲು ಬರುತ್ತೆ. ಗೈಸ್ ಏನಂದರೆ ಸಖತ್ ಬಿಸಿಲಿರುತ್ತೆ. ಈ ನಡುವೆ ಅಂತೂ ಒಂದು 8:30-9 ಗಂಟೆಗಾಲಿ ಎಷ್ಟೊಂದು ಬಿಸಿಲು ಬಂದಿರುತ್ತೆ ಅಂದರೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಅಷ್ಟೊಂದು ಬಿಸಿಲು. ನಾವು ಜಾಸ್ತಿ ಒಳಗಡೆ ಇದ್ದು ಇವಾಗ ಹೊರಗಡೆ ಹೋಗ್ಬಿಟ್ರೆ ಕಣ್ಣೇ ಬಿಡೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬಂದಿರೋ ಥರ ಆಗುತ್ತೆ, ಅಷ್ಟೊಂದು ಬಿಸಿಲಿದೆ ನೋಡಿ. ಸೊ ಗೈಸ್ ನೋಡಿ, ಇವಾಗಿನ ವಿಡಿಯೋ ಅಪ್ಲೋಡ್ ಮಾಡಿ ಬಂದೆ. ತಿಂಡಿ ತಿನ್ನಬೇಕು, ಹೊಟ್ಟೆ ಹಸುತ್ತೈತೆ. ಏನಂದರೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಈ ಟೈಮಲ್ಲಿ ಅಂತಂದು ಫಿಕ್ಸ್ ಆಗಿರ್ತೀವಲ್ಲ, ಅದೇ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಊಟ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ಬಂದೆ. ತಿಂಡಿ ತಿನ್ಬೇಕೀಗ ನೋಡಿ. ಹುಡುಗರು ಆಟ ಆಡ್ಕೊಂಡು ಕುಂತಿದ್ದಾರೆ. ಅಂದರೆ ಈ ವಿಡಿಯೋ ಮಾಡೋದು ಸಖತ್ ಕಷ್ಟ ಆಗುತ್ತೆ. ಏನಂದರೆ ಸ್ಟಾರ್ಟಿಂಗು ಶುರು ಮಾಡೋದಕ್ಕೂ ಮುಂಚೆ ಅಯ್ಯೋ ಎಷ್ಟು ಈಸಿ, ಅದೇನು ಸುಮ್ಮನೆ ಫೋನ್ ಹಿಡ್ಕೊಂಡು ಆಡಿಸ್ಕೊಂಡು ಒಂಚೂರು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಮುಗೀತು ಅಂತ ಅಂದ್ಕೊಳ್ತೀವಿ ಅಷ್ಟೇ. ಸೊ ವಿಡಿಯೋ ಮಾಡಿದ ಮೇಲೇ ಅದಕ್ಕೆ ಅಂದರೆ ಇವಾಗ ಬಾವಿ ಎಷ್ಟು ಆಳ ಇದೆ ಅನ್ನೋದು ನೀರು ಗಿಳಿದ ಮೇಲೆ ತಾನೇ ಗೊತ್ತಾಗೋದು. ಸೊ ಅದೇ ಥರ ಇದನ್ನು ಅದ್ರದ್ದು ಸ್ಟೋರಿ ಹೇಳ್ತೀನಿ. ಇವಾಗ ತಿಂಡಿ ತಿನ್ಕೊಂಡ್ಬರ್ತೀನಿ ಫಸ್ಟು. ಸೊ ಗೈಸ್ ಆಗಲೇ ಹೇಳ್ದಂಗೆ ವಿಡಿಯೋ ಮಾಡೋಕ್ಕೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದಾಗ ಏನು ಈಸಿನಪ್ಪ, ಸುಮ್ಮನೆ ಫೋನ್ ಹಿಂಗೆ ಹಿಡ್ಕೊಂಡು ಆ ಕಡೆ ಈ ಕಡೆ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದಷ್ಟೇ ಅಂತ ಅಂದ್ಕೊಳ್ತೀವಿ. ಬಟ್ ಅದರಿಂದ ಸಖತ್ ಕಷ್ಟ, ಶ್ರಮ ಕೂಡ ಇರುತ್ತೆ, ತುಂಬ ಎಫರ್ಟ್ ಹಾಕಬೇಕು ಅವಕ್ಕೆಲ್ಲನ. ತುಂಬ ಎಫರ್ಟ್ ಹಾಕಬೇಕು ಅವಕ್ಕೆಲ್ಲನ. ಏನಂದರೆ ಅದರಲ್ಲೂ ಸ್ಟಾರ್ಟಿಂಗು ವಿಡಿಯೋ ಮಾಡ್ಬೇಕಾರಂತೂ ಏನು ವಿಡಿಯೋ ಮಾಡೋಣ, ಆದರೆ ಏನು ವಿಡಿಯೋ ಮಾಡಿದ್ರೆ ಅದಕ್ಕೆ ಯಾವ ಥರ ವಾಯ್ಸ್ ಓವರ್ ಕೊಡೋಣ, ಏನು ಮಾತಾಡೋಣ ಅನ್ನೋದೇ ಬರೋದಿಲ್ಲ. ಸ್ಟಾರ್ಟಿಂಗ್ ಅಂತೂ ಸ್ವಲ್ಪ ಸಖತ್ ಕಷ್ಟ ಅಂತ ಅನಿಸುತ್ತೆ. ಏನಪ್ಪ ಮಾತಾಡೋಣ, ಇದ್ರ ಬಗ್ಗೆ ಏನು ಮಾತಾಡೋಣ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ವಿಡಿಯೋ ಮಾಡ್ತಾ ಇವಾಗ ಒಂದು ವೀಕ್ ವಿಡಿಯೋ ಮಾಡಿರ್ತೀವಿ ಅಂದ್ಕೊಳ್ಳಿ. ನೆಕ್ಸ್ಟ್ ವೀಕ್ ವಿಡಿಯೋ ಮಾಡಬೇಕು ಅಂದರೆ ಸೊ ಮತ್ತೆ ಅದೇ ವಿಡಿಯೋ ಮಾಡಬೇಕಾದ್ರೆ ನಮಗೇ ಬೋರ್ ಅನಿಸುತ್ತೆ. ಸೊ ಅದೇ ವಿಡಿಯೋ ಮಾಡ್ತಾಯಿದ್ದೀವ, ಯಾವುದಾದ್ರೂ ಕಂಟೆಂಟು ಸ್ಪೆಷಲಾಗಿ ಮಾಡೋಣ ಅನ್ನೋ ಥರ ನಮಗೆ ಬೋರ್ ಅನಿಸುತ್ತೆ. ಹಾಗೆ ನೋಡೋರಿಗೆ ಇನ್ನೆಷ್ಟು ಬೋರ್ ಅನ್ಸೋಣ ಹೇಳಿ. ಸೊ ಅದಕ್ಕೆ ಯಾವುದಾದ್ರೂ ಕಂಟೆಂಟು ಕ್ರಿಯೇಟ್ ಮಾಡಲೇಬೇಕು. ಕಂಟೆಂಟ್ ಕ್ರಿಯೇಟರ್ ಅಂದಮೇಲೆ ಸೊ ಡೈಲಿ ಒಂದೊಂದು ಕಂಟೆಂಟು ಕ್ರಿಯೇಟ್ ಮಾಡಲೇಬೇಕು. ಸೊ ಲಾಗ್ ಮಾಡೋದ್ರಿಂದ ಒಂದಿನ ಕಂಟೆಂಟ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಇನ್ನೊಂದು ದಿನ ಲಾಗ್ ಅಪ್ಲೋಡ್ ಮಾಡ್ಬೋದು, ಡೈಲಿ ಲಾಗ್ ಆ ಥರ ಎಲ್ಲ ಅಪ್ಲೋಡ್ ಮಾಡ್ಬೋದು. ಬಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಂದರೆ ಒಂದಿನ ಟೈಮ್ ಹಿಡಿಯುತ್ತೆ. ಒಂದಿನ ವಿಡಿಯೋ ಮಾಡಿದ್ರೆ ಒಂದಿನ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಥಂಬ್ನೇಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ 2 ದಿನ ಟೈಮ್ ಹಿಡಿಯುತ್ತೆ. ಸೊ ಸ್ಟಾರ್ಟಿಂಗ್ ಹೊಸದ್ರಲ್ಲಿ ಹೇಳಿದ್ದು, ಹೋಗ್ತಾ ಸ್ವಲ್ಪ ಈಸಿ ಆಗುತ್ತೆ. ಎಡಿಟ್ ಮಾಡೋದು, ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಅದನ್ನೆಲ್ಲ ಹೋಗ್ತಾ ಈಸಿ ಆಗುತ್ತೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಥಂಬ್ನೇಲ್ ಕ್ರಿಯೇಟ್ ಮಾಡೋದಕ್ಕೇ ಒಂದು 100 ಮತ್ತು 200 ಆ ಥರ ಎಲ್ಲ ಕೊಟ್ಬಿಟ್ಟು ಥಂಬ್ನೇಲ್ ಕ್ರಿಯೇಟ್ ಮಾಡಿಸ್ಕೊಳ್ತಾರೆ. ನಾವೇನು ಅಂದರೆ ಇನ್ನೂ ಹೊಸ್ದಾಗಿ ಯೂಟ್ಯೂಬ್ಗೆ ಹಂಗೆ ಸುಮ್ಮನೆ ಒಂದು ಹೆಜ್ಜೆ ಹಿಂಗೆ ಇಕ್ಕಿದ್ದೀವಿ ಅಷ್ಟೇ. ಇನ್ನೂ ಅಷ್ಟು ಈ ಥರ ಮೇಲೇನು ಇನ್ನೂ ಹೋಗಿಲ್ಲ. ಥಂಬ್ನೇಲ್ ಕ್ರಿಯೇಟ್ ಮಾಡಿಸೋವಷ್ಟು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ನಾವು. ಸೊ ನಾವೇ ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇರೆಯವ್ರಿಗೆಲ್ಲ ಅಮೌಂಟ್ ಕೊಟ್ಟು ಥಂಬ್ನೇಲ್ ಕ್ರಿಯೇಟ್ ಮಾಡೋವಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಇನ್ನು. ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ. ಫ್ಯಾಕ್ಟ್ರಿಗಳೆಲ್ಲ ಓಡಾಡ್ತಿರ್ತವೆ, ಏನೋ ಮಣ್ಣೆಲ್ಲ ಹೊಡಿತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಮಾಮೂಲಿಯಾಗಿ ನಾವು 1.5 ಮತ್ತು 2 GB ಅದನ್ನು ಅಷ್ಟು ರೀಚಾರ್ಜ್ ಮಾಡಿಸ್ಕೊಳ್ತೀವಿ ಅಷ್ಟೇ. ನಾರ್ಮಲ್ ಪೀಪಲ್ ಎಲ್ಲ ಇಷ್ಟೇ ರೀಚಾರ್ಜ್ ಮಾಡಿಸೋದು. ಸೊ ಓವರ್ ಜಾಸ್ತಿ ಯಾರು ಮಾಡ್ಸೋಕ್ಕೆ ಹೋಗೋದಿಲ್ಲ, ಅದೇ ಹೆಚ್ಚಾಗುತ್ತೆ ನಾರ್ಮಲ್ ಪೀಪಲ್ಗೆ. ಈ ಲಾಗು ಈ ಥರದ್ದೆಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 2 GB 2.5 ಆ ಥರ ಜಾಸ್ತಿ, 3 GB ಆ ಥರ ಜಾಸ್ತಿ ಬೇಕಾಗುತ್ತೆ. ನಾನು ಇದುವರೆಗೂ 2 GB ಮೇಲೆ ಹತ್ತೇ ಇಲ್ಲ. 2 GB ಇವಾಗ 2 GB ರೀಚಾರ್ಜ್ ಮಾಡಿಸ್ಕೊಡ್ತೀನಿ. 2 GB ರೀಚಾರ್ಜ್ ಮಾಡಿಸ್ಕೊಂಡ್ರೆ ಒಂದೇ ದಿನಕ್ಕೆ 2 GB ನನಗೆ ಸಾಕಾಗಲ್ಲ. ಸೊ ನಾನೇನು ಮಾಡ್ತೀನಿ, 2 ದಿನ ಅಪ್ಲೋಡ್ ಮಾಡೋಕ್ಕೆ ಇಟ್ಕೊಳ್ತೀನಿ. ಇವತ್ತು ನೈಟ್ ಏನಾದರೂ ಒಂದು ಅರ್ಧ ವೀಡಿಯೋನ ಅಪ್ಲೋಡಿಂಗ್ ಹಾಕಿದ್ರೆ ಸೊ ನಾಳೆ ಬೆಳಗ್ಗೆ ಇನ್ನೊಂದು ಅರ್ಧ ವೀಡಿಯೋನ ಅಪ್ಲೋಡ್ ಮಾಡಿಕೊಂಡು ಪಬ್ಲಿಕ್ ಮಾಡ್ತೀನಿ. ಅಕಸ್ಮಾತ್ ವೀಡಿಯೋ ಲೆಂತಿ ಕಡಿಮೆ ಇದೆ ಅಂದರೆ
ಇವತ್ತೇನೆ ನೈಟ್ ಏನು ಅಪ್ಲೋಡ್ ಮಾಡಿರ್ತೀನಲ್ವ, ಇವತ್ತು ಅಪ್ಲೋಡ್ ಮಾಡಿದ ನೆಟ್ಟಲ್ಲಿನೇ ಕ್ಲಿಯರ್ ಆಯಿತು ಅಂದಾಗ ನಾನು ಪಬ್ಲಿಕ್ ಕೊಡಲ್ಲ ಇವತ್ತೇನೆ, ನಾಳೆ ಪಬ್ಲಿಕ್ ಕೊಟ್ಕೊಳ್ತೀನಿ. ಅಂದರೆ ನಾಳೆ ಡೇಟ್ಗೆ ಇವತ್ತೇನೆ ನಾಳೆ ಡೇಟ್ಗೆ ಪಬ್ಲಿಕ್ ಮಾಡ್ಕೋಬೋದು. ನನಗೆ ಇಷ್ಟು ಗಂಟೆಗೆ ಇದೇ ಡೇಟ್ಗೆ ಇದೇ ಗಂಟೆಗೆ ಬೇಕು ಅಂದಾಗ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಪಬ್ಲಿಕ್ ಮಾಡ್ಕೊಳೋದಷ್ಟೇ. ಸೊ ಆ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ವಿಡಿಯೋ ಅಪ್ಲೋಡ್ ಆಗಿ ನೆಕ್ಸ್ಟು ಡೇಟಾ ಇರುತ್ತೆ ನೋಡಿ, ಅದನ್ನು ಮಾತ್ರ ಯೂಸ್ ಮಾಡ್ತೀನಿ. ಏನಾದರೂ ಇನ್ಸ್ಟಾಗ್ರಾಮ್ ನೋಡೋದಿರಲಿ, ಯೂಟ್ಯೂಬ್ ನೋಡೋದಿರಲಿ, ಏನೇ ಮಾಡಬೇಕು ಅಂದರೆ ನಾನು ವಿಡಿಯೋ ಅಪ್ಲೋಡ್ ಆದಮೇಲೆ ಮಾಡಬೇಕು. ಯಾಕೆಂದರೆ ವಿಡಿಯೋ ನಾನು ಮುಂಚೆಲೇ ಫೋನ್ ನೋಡಿಕೊಂಡು ಡಾಟಾ ಎಲ್ಲ ಖಾಲಿ ಮಾಡ್ಕೊಬಿಟ್ರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಡಾಟಾ ಸಿಗೋಲ್ಲ, ಖಾಲಿ ಹೋಗ್ಬಿಡುತ್ತೆ. ಮತ್ತೆ ರೀಚಾರ್ಜ್ ಮಾಡಿಸ್ಕೋಬೇಕು 33ನ, ಆ ಥರ ಒನ್ ಡೇಗೆ ಏನಾದರೂ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಮತ್ತು. ಸೊ ಅವೆಲ್ಲ ಏನಕ್ಕೆ ಅಂತಂದು ಆದರೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ವೀಡಿಯೋ ವರ್ಕಿಂದೆ ತುಂಬ ಕಷ್ಟ ಇದೆ. ಯಾರು ವೀಡಿಯೋ ಮಾಡದೇ ಇಲ್ದಾರೆ ಅಂದ್ಕೋಬೋದು. ಸೊ ಏನು ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಆ ಥರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಷ್ಟೇ, ಅದೇನು ಕಷ್ಟನಾ ಅನ್ನೋ ಥರ ಅಂದ್ಕೋಬೋದು. ಬಟ್ ತುಂಬ ಕಷ್ಟ ಇದೆ. ಸ್ಟಾರ್ಟಿಂಗ್ ನನಗಂತೂ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದು. ಯಾಕೆಂದರೆ ವಿಡಿಯೋ ಮಾಡಿರ್ತೀನಿ, ಎಡಿಟ್ ಮಾಡಿ ಥಂಬ್ನೇಲ್ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಇರ್ತವೆ, ಅವನ್ನೆಲ್ಲ ಆನ್ ಮಾಡ್ಕೋಬೇಕು. ಈಗ ಯಾವ ಥರ ಅನ್ನೋದು ತಲೆಕೆಟ್ಟು ಗೊಬ್ಬರ ಆದಂಗೆ ಆಗೋಗ್ಬಿಡ್ತು ಸ್ಟಾರ್ಟಿಂಗ್ ಅಂತೂ. ಸೊ ಈ ವಿಡಿಯೋ ಕೆಲಸನೇ ಬೇಡ ಬಿಟ್ಬಿಡೋಣ ಅನ್ನೋವಷ್ಟು ಫೀಲ್ ಆಗುತ್ತೆ ಆ ಟೈಮಲ್ಲಿ. ಸ್ವಲ್ಪ ಕಷ್ಟಪಟ್ಟು ಶ್ರಮಪಟ್ಟು ಅದನ್ನೇ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡ್ರೆ ಆವಾಗ ಸರಿ ಹೋಗುತ್ತೆ. ಸೊ ಇವತ್ತು ಮಕ್ಕಳದು ಪ್ರೋಗ್ರೆಸ್ ಕಾರ್ಡ್ ಬೇರೆ ಕೊಡ್ತಾರೆ, ತೊಗೊಂಡು ಬರಬೇಕು. ಸೊ ನಮ್ಮ ಮನೆಯವ್ರು ಬೇರೆ ಕೆಲಸಗಳಿರ್ತಾವಲ್ಲ, ನೋಡಬೇಕು. ಏನಾದರೂ ಹೋಗೋಣ ಅಂದರೆ ಹೋಗ್ಬೇಕು, ಇಲ್ಲಾಂದರೆ ಅವರೇ ಇಸ್ಕೊಂಡು ಬರ್ತಾರೆ, ನೋಡಬೇಕು. ನೋಡಿರಿ ಈ ಥರ ಏನಾದರೂ ಒಂದು ಆಟ ಆಡೋದು, ತೀಟಿಕೆ ಮಾಡೋದು, ಇವೆಲ್ಲ ಜಾಸ್ತಿ ಆಗಿಬಿಟ್ಟೈತಿ ಇವ್ರದ್ದು. ಏನು ಮಾಡ್ತಿರೋದು ಅದು? ಹಂಗೆ ಮಾಡಿಬಿಟ್ಟು ಹಂಗೆ ಎಳೆಯೋದು, ಇಹಿ ಅಂದ್ಕೊಂಡು. ಸೊ ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಈ ಯುಗಾದಿ ಹಬ್ಬಕ್ಕೂ ಅಷ್ಟೊಂದು ಬಟ್ಟೆ ಬಿದ್ದಿರಲಿಲ್ಲ ಗೈಸ್, ಅಷ್ಟೊಂದು ಬಟ್ಟೆ ಯುಗಾದಿ ಹಬ್ಬ ಆದಮೇಲೆ ಅಷ್ಟು ಬಟ್ಟೆ ಬಿದ್ದಿದ್ದಾವೆ. ಸೊ ಅವನ್ನ ಸ್ಟಿಚ್ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಒಂದು 3/4% ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 1/4 ಭಾಗದಷ್ಟಿದೆ ಸ್ಟಿಚ್ ಮಾಡೋದು. ಸೊ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ಅದನ್ನೆಲ್ಲ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಮಾಡ್ಕೊಳ್ಳೋದೆಲ್ಲ ಇದೆ, ಅಕ್ಕಿ ಮಾಡಿಕೊಂಡು ನೋಡಬೇಕು. ಹಪ್ಪಳ ಸೊಂಡಿಗೆ ಆ ಥರದ್ದು ಏನಾದರೂ ಇಡೋಣ ಅಂದ್ಕೊಂಡಿದ್ದೀನಿ. ಅದೇನಾದರೂ ಇಡಬೇಕು. ಮಕ್ಕಳು ಬೇರೆ ಬೆಂಗಳೂರಿಗೆ ಹೋಗೋಣ ರಜಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬಿಟ್ಟು. ಹಾಗೆ ಇನ್ನೊಂದು ಶಿರಾದಿಂದ ಕಾಳು ತಂದಿದ್ವಿ ನೋಡಿ, ತೊಗರಿ ಕಾಳು ಮುಂಚೆ ತೆಗಿಯಪ್ಪ. ಶಿರಾದಿಂದ ತೊಗರಿ ಕಾಳು ತಂದಿದ್ವಿ ನೋಡಿ, ಅವನ್ನಿನ್ನೂ ಒಡ್ಕೊಂಡೇ ಇಲ್ಲ, ಬೇಳೆನೇ ಮಾಡ್ಕೊಂಡಿಲ್ಲ. ಸೊ ಅದನ್ನು ಬೇಳೆ ಮಾಡ್ಕೋಬೇಕು. ಎಷ್ಟೆಲ್ಲ ಕೆಲಸಗಳಿದ್ದಾವೆ ಅವೆಲ್ಲ ಮುಗಿಸ್ಕೊಬಿಟ್ಟು ಇವ್ರಿಗೆ ಬೆಂಗಳೂರಿಗೆ ಅವೆಲ್ಲ ಮುಗಿಸ್ಕೊಬಿಟ್ಟು ಇವ್ರಿಗೆ ರಜಕ್ಕೆ ಬೆಂಗಳೂರಿಗೆ ಕರ್ಕೊಂಡೋಗಿ ಏನಾದರೂ ಆಟ ಆಡಿಸ್ಕೊಂಬರ್ಬೇಕು. ಎಲ್ಲಾದರೂ ಕರ್ಕೊಂಡೋಗಿ ನೋಡೋಣ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲಾದರೂ ಕರ್ಕೊಂಡೋಗ್ಬಿಟ್ಟು ಆಟ ಆಡಿಸ್ಕೊಂಡು ಕರ್ಕೊಂಡು ಬರಬೇಕು. ದಿನ ಇವ್ರದ್ದು ಅದೊಂದೇ ಒಂದು 40-50 ಸರಿ ಕೇಳ್ತಾರೆ, ಮಮ್ಮಿ ಬೆಂಗಳೂರಿಗೆ ಯಾವಾಗ ಹೋಗೋಣ, ಮಮ್ಮಿ ಬೆಂಗಳೂರಿಗೆ ಯಾವಾಗ ಹೋಗೋಣ. ತಲೆ ತಿಂದು ಗೊಬ್ಬರ ಮಾಡಿರ್ತಾರೆ. ಹಾಗೇನೆ ಹೇಳಿದ್ದೀನಿ 20ನೇ ತಾರೀಕು ಮ್ಯಾಗಲೇ ಕೇಳಬೇಕು, ಅಂಥವ್ರಿಗೂ ಕೇಳೋಂಗಿಲ್ಲ ನನ್ನ ಯಾವಾಗ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ದೀನಿ. ಹೇಳಿದ್ರು ಅವ್ರೇನು ಕೇಳ್ತಾರ, ಮಾಮೂಲಿ ತಿರ್ಗಾ ಅದೇ ಡೈಲಾಗ್ ಅವ್ರದ್ದು. ಸೊ ವಿಡಿಯೋ ಮಧ್ಯೆ ಹಾಕಿದ್ದನ್ನ ಇದು ಮಾಡ್ತೀನಿ ಅಂದರೆ ಅದು ಆಫ್ ಆಗುತ್ತೆ, ಹೇಳಿ ಆವಾಗ ಆನ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹಂಗೆ ಮಾಡೋದಷ್ಟೇ. ಸೊ ಇವಾಗ ಒಂದು 4 ದಿನದಿಂದ ಸ್ವಲ್ಪ ಬ್ಯುಸಿ ಜಾಸ್ತಿ ಆಗಿದ್ದೆ. ಏನಂದರೆ ಮದುವೆ ಬಟ್ಟೆಗಳು ಅವೆಲ್ಲ ಇದ್ವು, ಮದುವೆ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತಾ ಇದ್ನಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಅಂದರೆ ಪೂರ್ತಿ ಏನಿಲ್ಲ, ಇನ್ನೂ ಬ್ಲೌಸ್ ಇದ್ದಾವೆ, ಅವನ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಅಂದರೆ ಇದೇ ಟೈಮಿಂಗ್ಸಿಗೆ ಕೊಡಬೇಕು ಅನ್ನೋ ಥರ ಏನಿಲ್ಲ, ಸ್ವಲ್ಪ ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ. ಸೊ ನಿಧಾನವಾಗಿ ಸ್ಟಿಚ್ ಮಾಡಿಬಿಟ್ಟು ಕೊಡಬೇಕು. ಹಾಗೆ ಇವಾಗ ಹೊರಡಬೇಕು ಮೇಲ್ಗಡೆಗೆ. ನನ್ನ ದೊಡ್ಡ ಮಗ ಸ್ನಾನ ಮಾಡ್ತಿದ್ದಾನೆ, ಅವ್ನು ಸ್ನಾನ ಆಗಿದ ತಕ್ಷಣ ಮೇಲ್ಗಡೆಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು. ಒಂದೆರಡು ಆಯ್ತಲ್ಲ ಗೈಸ್. ನೋಡಿ ಮನೆಗೆ ಹಂಗೆ ಆಗ್ತಿದ್ರಲ್ಲ. ಸೊ ನಮ್ಮ ಮನೆ ಮುಂದೂ ತೆಗ್ದಿದ್ರು. ಸೊ ಇಲ್ಲಿಗಾಲೇ ಒಂದು 3-4 ದಿನ ಆಗಿದೆ ತೆಗೆದು ಪೈಪ್ ಹಾಕ್ಬಿಟ್ಟು ಹಂಗೆ ಬಿಟ್ಟೋಗಿದ್ದಾರೆ ನೋಡಿ. ಗುಂಡಿ ಕೂಡ ಅದನ್ನು ಮುಚ್ಚೇ ಇಲ್ಲ. ಏನಂದರೆ ನಮ್ಮ ಮನೆಗೆ ರೋಡ್ ಸೈಡ್ ಇರೋದ್ರಿಂದ ಇದು ಗಾಡಿಗಳೆಲ್ಲ ಓಡಾಡ್ತಿರ್ತವೆ. ನೈಟ್ ಟೈಮ್ ಏನಾದರೂ ಕಂಡಿಲ್ಲ ಅಂದರೆ ಯಾರಾದರೂ ಗಾಡಿಗೆ ಬಂದರೆ ಬಿದ್ದೋಗ್ಬಿಡ್ತಾರೆ, ಹಿಂಗೆ ಬಿಟ್ಟೋಗಿದ್ದಾರೆ.
ಸೊ ವಯಸ್ಸು ನೋಡಿ ಮಕ್ಕಳಲ್ಲೇ ಆಟ ಆಡೋಕೆ ಹೋಗಿದ್ದಾರೆ. ಏನಂದರೆ ರಜೆ ಕೊಟ್ಟರೆ ಅವ್ರಿಗೂ ಒಂಥರ ಬೇಜಾರಾಗುತ್ತಲ್ಲ ಮನೆಗೆ ಇದ್ದು. ಸೊ ಅದಕ್ಕೆ ಅವರು ಆಟ ಆಡೋಕೆ ಹೋಗಿದ್ದಾರೆ. ಪಾಪ ಅವ್ರಿಗೂ ಮನೆಗೆ ಇದ್ದು ಬೇಜಾರು ಅನಿಸುತ್ತೆ, ಬೋರ್ ಆಗುತ್ತಲ್ಲ. ಆಟಾಡ್ಕೊಂಬರಲಿ ಸ್ವಲ್ಪ ಹೊತ್ತು ಹೊರಗಡೆ ಫ್ರೀಡಮ್ ಆಗಿ ಅಂತಂದು ಸುಮ್ಮನಾದೆ. ಆವಾಗಲೇ ಹೋದರೂ ಆಟಾಡೋಕೆ ಇನ್ನೂ ಬಂದಿಲ್ಲ. ನಾನು ಕರೆಯೋವರೆಗೂ ಬರೋದಿಲ್ಲ ಅವರು. ಸೊ ಇನ್ನು ಸ್ವಲ್ಪ ಹೊತ್ತು ಆಡ್ಕೊಂಡ್ರಿ ಆಮೇಲೆ ಕರೆಯೋಣ ಅಂತಂದು ಸುಮ್ಮನಾದೆ. ಸೊ ತಾತ ಅಜ್ಜಿರೆಲ್ಲ ಹೊಲ್ದ ಹತ್ರ ಹೋಗಿದ್ರಲ್ಲ. ಇದನ್ನು ಮೊನ್ನೆ ರೀಲ್ಸಲ್ಲಿ ಹಾಕಿದ್ದೆ ಒಂದು ಗೋಡಂಬಿ ಹಣ್ಣಿಂದು. ಸೊ ಅದನ್ನು ಗೋಡಂಬಿ ಹಣ್ಣೆಲ್ಲ ಜಾಸ್ತಿ ಬಿಟ್ಟಿದೆಯೇನೋ ಅದನ್ನು ಕಿತ್ಕೊಬಂದಿದ್ದಾರೆ. ತೋರಿಸ್ತೀವಿ ಬನ್ನಿ, ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತೋರಿಸ್ತೀವಿ ಬನ್ನಿ. ಸೊ ವಯಸ್ಸು ನೋಡಿ ಎಷ್ಟೊಂದು ತಂದಿದ್ದಾರೆ. ಮೊನ್ನೆ ಹೋದಾಗ ಇನ್ನೂ ಪೀಚ್ ಇದ್ವು, ಇನ್ನೂ ಸ್ವಲ್ಪ ಕಾಯಿ ಥರ ಚಿಕ್ಕದಾಗಿದ್ದವು. ಈಗಾಗಲೇ ನೋಡಿ ಎಷ್ಟು ದಪ್ಪ ಹಣ್ಣಾಗಿದ್ದಾವೆ. ಇದಕ್ಕೆ ಒಂದು ರೀಲಲ್ಲಿ ಹಾಕಿದ್ದೆ, ಚೆನ್ನಾಗಿತ್ತು. ಏನಂದರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಹಚ್ಚಿ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ತುಂಬ ಚೆನ್ನಾಗಿ ಹಣ್ಣಾಗಿರ್ಬೇಕು, ಈ ಥರ ಕೆಂಪಗೆ ಚೆನ್ನಾಗಿ ಹಣ್ಣಾಗಿರಬೇಕು. ಇದು ಇನ್ನೂ ಸ್ವಲ್ಪ ಕಾಯಿದೆ, ಇದೆರಡು, ಇವು 3 ಹಣ್ಣಾಗಿದೆ. ಈ ಥರ ಪೂರ್ತಿ ಚೆನ್ನಾಗಿ ಹಣ್ಣಾಗಿದ್ರೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ. ಜಾಸ್ತಿ ಒಗ್ರಿರಲ್ಲ, ಸ್ವೀಟಾಗಿ ಉಪ್ಪು ಖಾರವಾಗಿ ಚೆನ್ನಾಗಿರುತ್ತೆ. ಬಟ್ ಇದೆರಡು ಇದೆ ನೋಡಿ, ಇದೆರಡು ಇನ್ನೂ ಕಾಯಿ. ಸೊ ಇವತ್ತು ನಾಳೆ ಆದರೆ ಚೆನ್ನಾಗಿ ಹಣ್ಣಾಗುತ್ತೆ. ಇವೆರಡು ಆದರೆ ತಿನ್ನೋಕ್ಕಾಗಲ್ಲ, ಗಂಟ್ಲು ಉರಿ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಚೆನ್ನಾಗಿ ಹಣ್ಣಾಗ್ಬಿಟ್ರೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಾದರೂ ಗೋಡಂಬಿ ಹಣ್ಣಿಂದ ಟೇಸ್ಟ್ ಮಾಡಿದರೆ ಸೂಪರ್ ಅನ್ನೋದೊಂದು ಕಮೆಂಟ್ ಹಾಕಿ. ಸೊ ವಯಸ್ಸು ನೋಡಿ ಇವಾಗ ಉಪ್ಪು ಖಾರ ಹಾಕೊಂಬಂದು ತೊಳೆದ್ಬಿಟ್ಟು ಹಚ್ಬಿಟ್ಟು ಅದು ಹಣ್ಣಾಗಿರೋದು ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ. ಯಾವಾಗ ತಿಂತೀವೋ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮಾತ್ರ ಸೂಪರಾಗಿದೆ ಗೈಸ್. ಏನಂದರೆ ಸ್ಟಾರ್ಟಿಂಗ್ ತಿನ್ನೋರಿಗೆ ಒಬ್ಬರು ಅನಿಸುತ್ತೆ ಅಷ್ಟೇ, ಟೇಸ್ಟ್ ಚೆನ್ನಾಗಿದೆ. ಇನ್ನೊಂದು ಏನಂದರೆ ನಾವು ಫ್ರೀಯಾಗಿ ಸಿಗೋಂಥ ಹಣ್ಣುಗಳನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ದುಡ್ಡು ಕೊಟ್ಟು ತರ್ತೀವಿ ನೋಡಿ, ಅದಕ್ಕೆ ಇಷ್ಟಪಡ್ತೀವಿ ತಿನ್ನೋಕ್ಕೆ. ಈ ಪ್ರಕೃತಿ ದತ್ತವಾಗಿ ಸಿಗುತ್ತೆ ನೋಡಿ ಆ ಥರ ಹಣ್ಣುಗಳು. ಹೆಲ್ತಿಗೆ ತುಂಬ ಬೆನಿಫಿಟ್ ಇರುತ್ತೆ. ಈ ಬೆಲ್ದೆಣ್ಣು, ನೇರಳೆಣ್ಣು, ಬಿಕ್ಕೆಣ್ಣು ಈ ಥರದ್ದೆಲ್ಲ ಸಖತ್ತು, ನನಗೂ ಸಖತ್ತು ಇಷ್ಟ ಆಗುತ್ತವು. ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಕೂಡ. ಒಂದೊಂದು ಪಾರ್ಟ್ಸಿಗೆ ಯೂಸ್ ಆಗುತ್ತೆ. ಜನ ಏನಂದರೆ ದುಡ್ಡು ಕೊಟ್ಟು ತಂದು ತಿಂತಾರೆ ನೋಡ್ರಿ, ಅದ್ರ ಬೆನಿಫಿಟ್ ಅನ್ನೋ ಥರ ಇರುತ್ತೆ ಅನ್ನೋ ಥರ ಫೀಲ್ ಮಾಡ್ತಾರೆ. ಅದೇ ಪುಕ್ಷಟೆ ಸಿಗೋದಾದರೆ ಅಯ್ಯೋ ಬಿಡು ಅನ್ನೋ ಥರ, ಅದು ಕಣ್ಣಿದ್ರಿಗೆ ಇದ್ರೂ ತಿನ್ನೋಕ್ಕೆ ಹಿಂದು ಮುಂದೆ ಮಾಡ್ತಾರೆ, ಆ ಥರ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಏನಂದರೆ ಈ ಬೆಲ್ದೆಣ್ಣು, ಬಿಕ್ಕೆಣ್ಣು ಮತ್ತು ಬೆಟ್ಟದ ನೆಲ್ಲಿಕಾಯಿ, ನೇರಳೆಣ್ಣು ಇದೆಲ್ಲ ತುಂಬ ಸಿಗುತ್ತೆ. ಆದರೆ ಕಿತ್ಕೊಬಂದು ತಿನ್ನಲ್ಲ, ಫ್ರೀಯಾಗಿ ಸಿಗುತ್ತಲ್ಲ ಅದಕ್ಕೋಸ್ಕರ ಕಿತ್ಕೊಬಂದು ತಿನ್ನಲ್ಲ. ಅದೇ ಟೌನ್ಗಳಿಗೆ ನೋಡಿರಿ, ಅದನ್ನು ತಿನ್ನಬೇಕು ಅಂತಲೇ ದುಡ್ಡು ಕೊಟ್ಟು ತಂದು ತಿಂತಾರೆ. ದುಡ್ಡು ಕೊಟ್ಟು ತಂದು ತಿಂತಾರೆ, ಆದರೆ ಫ್ರೀಯಾಗಿ ಸಿಗೋದು ಯಾವ ದುಡ್ಡು ಕೊಟ್ಟು ತಂದು ತಿನ್ನಲ್ಲ. ಸಿಗಲ್ವಲ್ಲ ಆ ಥರದವ್ರು ಮಾತ್ರ ತಂದು ತಿಂತಾರೆ, ಫ್ರೀಯಾಗಿ ಸಿಗೋನ ತಿನ್ನೋದೇ ಇಲ್ಲ. ಹಾಗೆ ಸಂಜೆ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಏನಂದರೆ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ನನಗಂತೂ ಸಖತ್ ತಲೆನೋವು ಬರುತ್ತೆ. ಸೊ ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಪಕ್ಕ. ಇದು ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ನೆತ್ತಿಗೆ ಮಾತ್ರ ಹಳ್ಳೆಣ್ಣೆ ಹಚ್ಕೊಬಿಟ್ಟು ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಿದ್ದೀನಿ. ಸೊ ಇನ್ನು ಲಾಂಗ್ ಹೇರ್ಸ್ ಇತ್ತು. ಏನು ಅಂದರೆ 2 ಸರಿ ಮಂಡೆ ಕೊಟ್ಟಿದ್ದೀನಿ, ನಮ್ಮ ಮಕ್ಕಳಿಗೆ ಇಬ್ರಿಗೂ ಒಂದೊಂದು ಸರಿನೂ ಕೊಟ್ಟಿದ್ದೀನಿ. ಸೊ ಮಂಡೆ 2 ಸರಿನೂ ಕೊಟ್ಟಿರೋದ್ರಿಂದ ಸ್ವಲ್ಪ ಅಷ್ಟೇ ಕೂದಲು ಸ್ವಲ್ಪ ತುಂಡ ಇದ್ದಾವೆ. ಹಾಗೆ ಜಾಸ್ತಿ ಓದಿ ಏನಿಲ್ಲ, ನನ್ನ ಕೂದಲು ರಿಂಕಲ್ಸ್ ಅಲ್ವಾ, ಸೊ ಅದಕ್ಕೋಸ್ಕರ ಅವು ದಪ್ಪ ಥರ ಕಾಣಿಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಓದಿ ಅಂತ ಏನಿಲ್ಲ, ಓವರ್ ಓದಿ ಅಂತ ಏನಿಲ್ಲ. ರಿಂಕಲ್ಸ್ ಆಗಿರೋದ್ರಿಂದ ಓವರ್ ದಪ್ಪ ಥರ ಕೂದಲು ಎಲ್ಲ ಕಾಣಿಸುತ್ತೆ. ಸೊ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಾದಮೇಲೆ ಚೆನ್ನಾಗೆಲ್ಲ ಎಣ್ಣೆ ಹೀರ್ಕೊಂಡಿರುತ್ತಲ್ಲ, ಅದಾದಮೇಲೆ ತಲೆ ಬಾಚ್ಕೊಂಡು ಈ ಥರ ಪೂರ್ತಿ ಎಲ್ಲ ಜಡೆ ಎಳೆದ್ಬಿಟ್ಟು ಆಮೇಲೆ ಒಂದು ರಿಬ್ಬನ್ ಹಾಕ್ಕೊಬಿಡ್ತೀನಿ. ಇದೇ ಎಷ್ಟೋ ಬೆಸ್ಟು ಅನಿಸುತ್ತೆ. ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಓಡಾಡ್ತಿರ್ತೀವಲ್ವ, ಕೂದಲೆಲ್ಲ ಬೀಳ್ತಾ ಇರ್ತವೆ ಊಟದಲ್ಲಿ ಅವಾಗೆಲ್ಲನ. ಅದು ಹೆಂಗೆ ಅಂದರೆ ಯಾರು ಜಾಸ್ತಿ ಊಟ ಮಾಡಬೇಕಾದ್ರೆ ಕೆತ್ಕಿ ಎಲ್ಲ ನೋಡ್ತಾ ಇರ್ತಾರೆ ನೋಡ್ರಿ, ಅವ್ರಿಗೆ ಕೂದಲು ಕಲ್ಲು ಎಲ್ಲ ಸಿಗೋದು ಕೂಡ. ಆಟ ಆಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಹೋಮ್ವರ್ಕು ಮಾಡೋಕ್ಕೆ ಕುತ್ಕೊಳಲ್ಲ, ಬರೀ ಆಟ ಆಡ್ಕೊಂಡು ಕುತ್ಕೊಬಿಡ್ತಾರೆ ಅಷ್ಟೇ. ಸೊ ಈಗ ಹಾಲು ಕುಡಿದ್ರು, ಇವಾಗ ಹೋಮ್ವರ್ಕ್ ಏನಾದರೂ ಮಾಡ್ಸೋಣ ಅಂತಂದು ಕೂತ್ಕೊಂಡಿದ್ದೀನಿ.
ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.